ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ತಾರಿಣಿ ಮಾತಾಡ್ತಿರೋದು. ಈ ದಿನ ಮೀನರಾಶಿ ಮತ್ತು ಮೀನ ಲಗ್ನದ ಬಗ್ಗೆ ಮಾತಾಡೋಣ. ಯಾರ್ಯಾರು ಮೀನರಾಶಿ ಮೀನ ಲಗ್ನದವರಿದ್ದೀರೋ ನೀವೆಲ್ಲರೂ ಕೂಡ ಕೊನೆವರೆಗೂ ಈ ವಿಡಿಯೋವನ್ನು ನೋಡಿ ಇದರ ಉಪಯೋಗಗಳನ್ನ ಪಡ್ಕೊಳ್ಳಿ. ಮೀನರಾಶಿ ಮೀನ ಲಗ್ನದವರು ನಿದ್ದೆಯನ್ನು ಚೆನ್ನಾಗಿ ಮಾಡಬೇಕು ರೀ. ನಿದ್ದೆಯನ್ನು ನೀವೆಷ್ಟು ಚೆನ್ನಾಗಿ ಮಾಡ್ತೀರೋ ಅಷ್ಟು ಒಳ್ಳೆಯದು. ಹಾಗೆ ನಿಮ್ಮ ಬೆಡ್ಶೀಟು ಅಂದರೆ ಬೆಡ್ ಸ್ಪ್ರೆಡ್ಗಳು ಬಿಳಿ ಮತ್ತು ಹಸಿರನ್ನ ಕಮ್ಮಿ ಮಾಡಿ ಬೇರೆ ಬಣ್ಣಗಳನ್ನ ಹಾಕಿ ನಿದ್ದೆ ಮಾಡಿ. ಇದರಿಂದ ಕೂಡ ತುಂಬ ಒಳ್ಳೆಯದಾಗುತ್ತೆ. ಹಾಗೆ ಎಲ್ಲದಕ್ಕಿಂತ ಹೆಚ್ಚಾಗಿ ನೀವು ಮೀನನ್ನು ಸೇವನೆ ಮಾಡೋಕ್ಕೆ ಹೋಗಬೇಡಿ. ಯಾರ್ಯಾರು ಮೀನರಾಶಿ ಮತ್ತು ಮೀನ ಲಗ್ನದವರು ಮೀನನ್ನು ತಿನ್ನೋದನ್ನು ಕಮ್ಮಿ ಮಾಡಿ, ತಿಂದೇ ಇದ್ದರೆ ಇನ್ನೂ ಒಳ್ಳೆಯದು. ಹಾಗೆ ನೀವು ಸಮುದ್ರ ಸ್ನಾನವನ್ನು ಕೂಡ ಮಾಡಿ, ತುಂಬ ಒಳ್ಳೆಯದಾಗುತ್ತೆ. ಈ ಅಕ್ಕಿ ಹಿಟ್ಟಿಗೆ ಸಕ್ಕರೆಯನ್ನು ಬೆರೆಸಿ ಈ ಇರುವೆಗಳ ಗೂಡತ್ರ ಹಾಕಿ ಬರೋದ್ರಿಂದ ಕೂಡ ನಿಮಗೆ ಲಕ್ ಆ್ಯಕ್ಟಿವ್ ಆಗುತ್ತೆ. ಹಾಗೆ ಸಮುದ್ರಕ್ಕೆ ಹೋದಾಗ ಮೀನುಗಳಿಗೆ ಫುಡ್ಡನ್ನು ಕೊಡಿ, ತುಂಬ ಒಳ್ಳೆಯದು. ಎಲ್ಲದಕ್ಕಿಂತ ಹೆಚ್ಚಾಗಿ ನಿಮ್ಮ ಪಾದಗಳನ್ನು ಚೆನ್ನಾಗಿಟ್ಕೊಳ್ಳಿ. ಯಾವಾಗಲೂ ಸ್ಲಿಪ್ಪರ್ಗಳನ್ನೂ ಕೂಡ ತುಂಬ ಚೆನ್ನಾಗಿಟ್ಕೊಳ್ಳಿ. ಇದರಿಂದ ಕೂಡ ಲಕ್ ಆ್ಯಕ್ಟಿವ್ ಆಗುತ್ತೆ. ಹಾಗೆ ನನ್ನ ಯೂಟ್ಯೂಬ್ ಚಾನಲ್ ಆದ ಆಸ್ಟ್ರೋ ತಾರಿಣಿ ಹೋಲಿಸ್ಟಿಕ್ ಸೆಂಟರ್ನ ನೀವೆಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನ ಪ್ರೆಸ್ ಮಾಡೋದನ್ನು ಮಿಸ್ ಮಾಡಬೇಡಿ. ಯಾರ್ಯಾರಿಗೆ ಈ ವಿಡಿಯೋ ಅವಶ್ಯಕತೆ ಇದೆ ಅವ್ರಿಗೆಲ್ಲ ಶೇರ್ ಮಾಡಿ. ಹಾಗೆ ನಿಮಗೆ ಏನೇ ಪ್ರಾಬ್ಲಮ್ ಇದ್ರೂ DM ಮುಖಾಂತರ ನನಗೆ ತಿಳಿಸಿ, ಸಾಧ್ಯವಾದಷ್ಟು ನಾನು ನಿಮಗೆ ಪರಿಹಾರಗಳನ್ನ ಹೇಳ್ತೀನಿ. ಹಾಗೆ ನನಗೆ ಖುದ್ದಾಗಿ ಭೇಟಿ ಮಾಡಬೇಕು ಇಲ್ಲ ಫೋನ್ ಮಾಡಬೇಕು ಅನ್ನೋವಂಥವ್ರು ಕೆಳಗಡೆ ಕೊಟ್ಟಿರ್ತಕ್ಕಂಥ ಫೋನ್ ನಂಬರ್ ಅಡ್ರೆಸ್ಗೆ ಬಂದು ಮಾತಾಡ್ಬೋದು. ನಿಮ್ಮ ಸಮಸ್ಯೆಗಳನ್ನು ನನ್ನಲ್ಲಿ ಹಂಚಿಕೊಳ್ಳಬಹುದು. ಧನ್ಯವಾದಗಳು.